ಬರೀ ಮುಸಲ್ಮಾನರ ಹೆಸರನ್ನ ಓದ್ತಾ ಇದಾರಲ್ಲ, ನನ್ನ ಬ್ರದರ್ಸ್ ಅವರು. ದೇ ಆರ್ ಮೈ ಬ್ರದರ್ಸ್. ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ನೀವು ತುಂಬಾ ಕೋಮು ದ್ವೇಷನ ಬಿತ್ತೋದನ್ನ ನಿಲ್ಲಿಸಿ. ಮುಸಲ್ಮಾನರು ಮಾತ್ರ ನಿಮ್ ಬ್ರದರ್ಸ್ ಅಲ್ಲ, ಎಲ್ಲರೂ ಕೂಡ. ಫಸ್ಟ್ ಮರ್ಸಿಲೆಸ್ ಆಗಿ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಅಶಾಂತಿ ಇರಬೇಕು, ಅಶಾಂತಿ ಆಗಬಾರ್ದು, ಶಾಂತಿ ಇರಬೇಕು ಅಂದ್ರೆ ಇಂಥ ಕಮ್ಯುನಲ್ ಭಾಷೆಯನ್ನ ಉಪಯೋಗಿಸ್ತಾರೆ. ಅವ್ರು ಏನ್ ಹೇಳ್ತಾ ಇದಾರೆ, ಮದರಸ ಅಂತ. ಇವಂದು ಯಾವ್ದು ಇದು? ಅದು ಸ್ವಾಮಿ, ನಾನು ನಂದು, ನನ್ನ ಬಿಟ್ರೆ ಇನ್ನಿಲ್ಲ ಈಗ ಹೇಳ್ತಾರಲ್ಲ, ಬೇರೆಯವ್ರ ದ್ವೇಷ ಮಾಡೋ, ಅದು ಕೋಮುವಾದ ಸ್ವಾಮಿ. ಸುಮ್ಮನೆ ಅವ್ರ ಹೆಸರು ಹೇಳ್ಬಿಟ್ರೆ ಯಾವುದೋ ಪಟ್ಟಿನಲ್ಲಿ ಅದು ಕೋಮುವಾದ ಆಗೋದಿಲ್ಲ. ಸ್ವಲ್ಪ ತಿಳ್ಕೊಂಡು ಮಾತಾಡಿ. ಹೌ ಈಸ್ ಕಾಲಿಂಗ್ ದಮ್? ಏನ್ ಮದರಸ? ಅವ್ರ ಧರ್ಮ ರೀ ಅದು. ನಮ್ ಧರ್ಮ, ನಿನ್ ಧರ್ಮ ಹೆಂಗ್ ಮುಖ್ಯನೋ ಅವ್ರ ಧರ್ಮನೂ ಮುಖ್ಯ. ಸ್ವಾಮಿ, ತಾವು ಮಾಧ್ಯಮಗಳ ಮುಂದೆ ಕೋಮುವಾದದ ಬಗ್ಗೆ ವ್ಯಾಖ್ಯಾನ ಮಾಡಿದ್ದೀರಾ. ಕೋಮುವಾದ ಅನ್ನೋ ವಿಷಬೀಜಕ್ಕೆ ಇರುವಂತ ಮತ್ತೊಂದು ಹೆಸರೇ ತೇಜಸ್ವಿ ಸೂರ್ಯ ಅಂತ ತುಂಬಾ ಚೆನ್ನಾಗಿ ಹೇಳಿದ್ದೀರ. ಆಹಾ, ಎಂಥ ಅಲಂಕಾರಯುತವಾದಂಥ ಭಾಷೆಯಲ್ಲಿ ಮಾತಾಡಿದ್ದೀರ. ಆಗ್ಲಿ, ಕೋಮುವಾದ ಅಂದ್ರೆ ಏನ್ ಸ್ವಾಮಿ? ತಿಳ್ಕೊಂಡಿದ್ದೀರಾ ಏನಾದ್ರು? ಖಂಡಿತ ಇಲ್ಲ. ಅದು ಹಾಗಲ್ಲ ಸ್ವಾಮಿ. ಮಾತಾಡೋದಕ್ಕೆ ಮೊದಲು ಸ್ವಲ್ಪ ತಿಳ್ಕೋಬೇಕು. ಅದಕ್ಕೋಸ್ಕರ ಒಂದು ಸಣ್ಣ ಸಲಹೆ ಕೊಡ್ತಾ ಇದ್ದೀನಿ ನಾನು. ಏನಂದ್ರೆ, ತಾವು ಒಂದು ಪುಸ್ತಕ ಓದಬೇಕು ಅಂತ. ಏನ್ ಪುಸ್ತಕ ಗೊತ್ತಾ? ಸ್ವಾಮಿ ವಿವೇಕಾನಂದರ ವಾಲ್ಯೂಮ್ಸ್ ಓದಿ ಅಂತ ಹೇಳ್ತಾ ಇಲ್ಲ, ವೀರ್ ಸಾವರ್ಕರ್ ಅವರ ಪುಸ್ತಕ ಓದಿ ಅಂತಾನೂ ಹೇಳ್ತಾ ಇಲ್ಲ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಪುಸ್ತಕ ಓದು ಅಂತಾನೂ ನಾನು ಹೇಳ್ತಾ ಇಲ್ಲ. ಆದ್ರೆ ಏನ್ ಹೇಳ್ತಾ ಇದ್ದೀನಿ ಗೊತ್ತಾ? ಅಂಬೇಡ್ಕರ್ ಅವರ ಒಂದೇ ಒಂದು ಪುಸ್ತಕ ಓದಿ ಅಂತ. ಅಂಬೇಡ್ಕರ್ ಅವರು 22 ವಾಲ್ಯೂಮ್ಗಳಾಗಿದೆ ಅವರ ಪುಸ್ತಕಗಳು. ಅಷ್ಟು ಓದಬೇಡಿ, ಒಂದೇ ಒಂದು ಓದಿ ಸಾಕು. ಅದ್ಯಾವ್ದು ಗೊತ್ತಾ? ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ. ಅದರಲ್ಲಿ ಕೋಮುವಾದ ಅಂದ್ರೆ ಏನು, ಮುಸಲ್ಮಾನರಿಗೂ ಹಿಂದೂಗಳಿಗೂ ಇರುವಂತಹ ಸಂಬಂಧ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. 1940ರಲ್ಲಿ ಮಾಡಿದಂಥ ಪುಸ್ತಕ ಸ್ವಾಮಿ ಇದು. ನಿಮ್ ಗಮನಕ್ಕೆ ಬಂದೇ ಇರೋದಿಲ್ಲ. ನಮಗೆ ನಮ್ಮದೇ ದೇಶ ಬೇಕು, ನಮ್ಮದೇ ಸರ್ವಮಾನ್ಯವಾದಂಥ ಈ ಧರ್ಮ ಇದೆಯಲ್ಲ, ಇಸ್ಲಾಂ ಮತ, ಅದರಲ್ಲಿ ನಾವು ಬಾಳಬೇಕು. ಹಿಂದೂಗಳು ದೇ ಆರ್ ಸೆಕೆಂಡ್ ರೇಟ್ ಸಿಟಿಸನ್ಸ್ ನಮ್ಮ ಪ್ರಕಾರ. ಅವ್ರ ಜೊತೆ ನಾವು ಇರೋಕ್ ಸಾಧ್ಯವಿಲ್ಲ, ನಮ್ಮ ದೇಶ ನಮಗೆ ಕೊಟ್ಟು ಬಿಡಿ ಅಂತ ಹೇಳಿ ಪಾಕಿಸ್ತಾನ ಪಡ್ಕೊಂಡ್ರು. ದೇಶ ಇಬ್ಬಾಗ ಆಯಿತು. ಎಂಥ ದುರಂತ. ಕಾಂಗ್ರೆಸ್ನವ್ರು ಏನ್ ಮಾಡಿದ್ರು ಗೊತ್ತಾ? ಪಾಕಿಸ್ತಾನ ಆದಾಗ ಅಂಬೇಡ್ಕರ್ ಹೇಳಿದ್ರು, ಅವರು ಹೇಗೂ ಹೇಳ್ತಾ ಇದ್ದಾರೆ ನಿಮ್ ಜೊತೆ ಇರೋಕ್ಕಾಗಲ್ಲ ಅಂತ ಹಿಂದೂಗಳಿಗೆ. ಆ ಪಾಕಿಸ್ತಾನದ ಭಾಗದಲ್ಲಿರುವಂತಹ ಹಿಂದೂಗಳನ್ನೆಲ್ಲ ಇಲ್ಲಿ ಕರೆಸ್ಕೊಳ್ಳಿ, ಇಲ್ಲಿ ಇಡೀ ದೇಶದಲ್ಲಿ ಇರುವಂತಹ ಮುಸಲ್ಮಾನರನ್ನ ಅಲ್ಲಿಗೆ ಕಳಿಸಿ, ಇಲ್ದಿದ್ರೆ ಅವರು ಕೋಮುವಾದ ಮಾಡೇ ಮಾಡ್ತಾರೆ. ಅವತ್ತಿಂದ ಇವತ್ತಿನವರೆಗೂ, ಅಂದ್ರೆ ಇವತ್ತಿಗೆ 1400 ವರ್ಷಗಳಾಗಿದೆ ಇಸ್ಲಾಂ ಬಂದು. ಏನ್ ಮಾಡಿದ್ದಾರೆ ಅವರು? ಇವತ್ತು ಎಷ್ಟು ದೇಶಗಳಿದೆ? 52 ದೇಶಗಳು, ಮುಸಲ್ಮಾನ ದೇಶಗಳಿದೆ. ಹೀಗಿರುವಾಗ ಅವರು ಮಾತ್ರ ನಿಮ್ ಬ್ರದರ್ಸ? ಕೋಮುವಾದ ಅಂದ್ರೆ ಅದು ಸ್ವಾಮಿ. ನಾನು ನಂದು, ನನ್ನ ಬಿಟ್ರೆ ಇನ್ನಿಲ್ಲ ಈಗ ಹೇಳ್ತಾರಲ್ಲ, ಬೇರೆಯವ್ರ ದ್ವೇಷ ಮಾಡೋ, ಅದು ಕೋಮುವಾದ ಸ್ವಾಮಿ. ಸುಮ್ಮನೆ ಅವ್ರ ಹೆಸರು ಹೇಳ್ಬಿಟ್ರೆ ಯಾವುದೋ ಪಟ್ಟಿನಲ್ಲಿ ಅದು ಕೋಮುವಾದ ಆಗೋದಿಲ್ಲ. ಸ್ವಲ್ಪ ತಿಳ್ಕೊಂಡು ಮಾತಾಡಿ. ಇನ್ನೂ ಒಂದು, ಅಂಬೇಡ್ಕರ್ ಏನ್ ಹೇಳಿದ್ರು ಗೊತ್ತಾ? ಇಂಥ ಒಂದು ಪರಿಸ್ಥಿತಿ ಬರದೇ ಇರೋದಕ್ಕೆ, ಅದರಲ್ಲೂ ಕಾಂಗ್ರೆಸ್ ನಾಯಕರು ಇಂಥ ಒಂದು ಆಟ ಕಟ್ತಾರೆ ಅಂತಾನೆ ತಿಳ್ಕೊಂಡಿದ್ದು ಅವರೊಂದು ಮಾತು ಹೇಳಿದ್ರು. ಏನಂದ್ರೆ, ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡ್ಕೋಬೇಕು, ಅಂದ್ರೆ ಅಲ್ಲಿರುವಂತಹವ್ರನ್ನೆಲ್ಲ ಹಿಂದೂಗಳನ್ನ ಇಲ್ಲಿ ಕಳಿಸ್ಕೋಬೇಕು, ಇಲ್ಲಿರುವಂತ ಮುಸಲ್ಮಾನರನ್ನ ಅಲ್ಲಿ ಕಳಿಸ್ಬೇಕು ಅಂತ. ಆದ್ರೆ ಆಯ್ತಾ? ಅದು ಕಾಂಗ್ರೆಸ್ನವ್ರು ಬಿಡ್ಲಿಲ್ಲ. ಎಂಥ ಕೋಮು ದಳ್ಳೂರಿಗೆ ಸಿಲುಕಿಸಿದ್ರು ಈ ದೇಶನ ಅಂತ ಹೇಳಿದ್ರೆ ಇವತ್ತಿಗೂ ಅನುಭವಿಸ್ತಾ ಇದ್ದೀವಿ. ನೋಡಿ, ನಿಮ್ಮಂಥವ್ರು ಹೇಳ್ತೀರಾ, ಆಹಾ ಅವರು ನಮ್ಮ ಬ್ರದರ್ಸ್. ಉಳಿದವರೆಲ್ಲ ಏನ್ರಿ ನಿಮ್ಗೆ ಶತ್ರುಗಳ? ಯಾಕೆ ಹೀಗೆ ಮಾತಾಡ್ತೀರಾ? ಇದು ನಮ್ಮ ದೇಶ ರೀ, ಹಿಂದೂಗಳ ದೇಶ. ನೀವು ತುಂಬಾ ಕೋಮು
ದ್ವೇಷನ ಬಿತ್ತೋದನ್ನ ನಿಲ್ಲಿಸಿ. ಮುಸಲ್ಮಾನರು ಮಾತ್ರ ನಿಮ್ಮ ಬ್ರದರ್ಸ್ ಅಲ್ಲ, ಎಲ್ಲರೂ ಕೂಡ. ಅದರಿಂದ ಈ ಕೋಮು, ಈ ಭೇದ, ಈ ವಿಷ ಬೀಜನ ಬಿತ್ತೋದನ್ನ ಕಾಂಗ್ರೆಸ್ ನಿಲ್ಲಿಸಬೇಕು ಅಂತ ನನ್ನ ಕಳಕಳಿಯ ಮನವಿ ಸ್ವಾಮಿ.